ಪಾಸಿಟಿವಾಗೆ ಥಿಂಕ್ ಮಾಡ್ತೀನಿ, ಪಾಸಿಟಿವಾಗೆ ಲೈಫ್ನ ತೊಗೊಂಡೋಗ್ಬೇಕು. ಆದರೆ ನನಗಿರೋ ಪ್ರಾಬ್ಲಮ್ಸ್ ಅದನ್ನು ಬಿಡ್ತಾ ಇಲ್ಲ. ಪ್ರಾಬ್ಲಮ್ ಅಂತ ಶಬ್ದ ಯೂಸ್ ಮಾಡಿದ್ರಿ. ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋದೇ ದೊಡ್ಡ ಪ್ರಾಬ್ಲಮ್. ಸಮಸ್ಯೆ ಅಂತ ಅಂದುಕೊಳ್ಳೋದು ದೊಡ್ಡ ಸಮಸ್ಯೆ. ನಿಮ್ಮ ಸಮಸ್ಯೆ ನೀವು ಬೇರೆಯವರಿಗೆ ಅದು ಸಮಸ್ಯೆನೇ ಆಗಿರಲ್ಲ. ಅದು ಬೇರೆಯವ್ರಿಗೆ ನೋಡೋದು ಇಟ್ಸ್ ಎ ವೆರಿ ಏನು ತುಂಬ ಸಿಂಪಲ್ ವಿಷಯ ಅಂತ ಅನಿಸಿರ್ಬೋದು. ಸೊ ನಿಮ್ಮ ಯೋಚನೆಯಲ್ಲಿ ಸಮಸ್ಯೆ, ದರ್ ಇಸ್ ಎ ಪ್ರಾಬ್ಲಮ್, ದರ್ ಇಸ್ ಎ ಸೊಲ್ಯೂಷನ್. ಕೀ ಇಲ್ಲದೆ ಬೀಗ ಇರೋದಿಲ್ಲ, ಬೀಗ ಇಲ್ಲದೆ ಕೀ ಇರೋದಿಲ್ಲ. ಸೊ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ಬಗ್ಗೆ ಇನ್ ಬಿಟ್ವೀನ್ ದರ್ ಇಸ್ ಎ ಐ ಅನ್ನುವಂಥದ್ದು. ಇದರ ನಡುವೆ ಐ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಇದು ನೀವು ಸಮಸ್ಯೆಯಾಗಿ ಯಾವತ್ತೂ ತಿಳ್ಕೊಳ್ಳಿ, ಚಾಲೆಂಜ್ ಆಗಿ ತಗೊಳ್ಳಿ. ಐ ಲವ್ ದ ಚಾಲೆಂಜಸ್. ನನಗೆ ಈಗ ಒಬ್ಬ ಒಳ್ಳೆ ರೋಡಲ್ಲಿ ನೀವು ಡ್ರೈವಿಂಗ್ ಮಾಡಿದರೆ ನೀವು ಒಳ್ಳೆ ಡ್ರೈವರ್ ಆಗಲ್ಲ. ಒಳ್ಳೆ ಶಾಂತವಾದ ಕಡಲಲ್ಲಿ ನೀವು ಬೋಟ್ ಬಿಟ್ಟರೆ ಒಳ್ಳೆ ನಾವಿಕ ಆಗಲ್ಲ. ಮೋಡಗಳಿಲ್ಲದ ಆಕಾಶದಲ್ಲಿ ವಿಮಾನ ಬಿಟ್ಟರೆ ನೀವು ಒಬ್ಬ ಪೈಲಟ್ ಆಗಲ್ಲ. ಯಾಕೆ ಆಗಲ್ಲ? ನಮಗೆ ಉಸಿರು ಅಂತ ಇದೆ ಅಲ್ವಾ, ದೇವರು ಕೊಟ್ಟಿದ್ದಾರೆ. ಒಂದು ದಿವಸ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿವಸ ನಾವು ಇವತ್ತು ನಾಳೆಗೆ ಬರುವಾಗ, ಇವತ್ತು ನಾಳೆ ದಿವಸದಿಂದ ಎಷ್ಟೋ ಜನ ಸತ್ತಿರ್ತಾರೆ. ಇವತ್ತು ಎಷ್ಟೋ ಆಕ್ಸಿಡೆಂಟ್ಗಳಾಗಿರ್ತದೆ, ಎಷ್ಟೋ ಏನೋ ಆಗಿರ್ಬೋದು. ಬಟ್ ಬೆಳಿಗ್ಗೆ ಎದ್ದು ನಮ್ಮ ದೊಡ್ಡ ಸಾಧನೆ ಏನು ಗೊತ್ತಾ? ಉಸಿರಿದೆ ಅಲ್ಲ, ಇದು ಬರುತ್ತಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ದಟ್ ಇಸ್ ವಿ ಶುಡ್ ಥ್ಯಾಂಕ್ಸ್ ಟು